ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಪಲ್ ಲೈಫ್ ವಿತ್ ಪವಿ. ನಾನಿವತ್ತು ತುಂಬಾನೇ ಸ್ಪೆಷಲ್ ವಿಡಿಯೋ ಮಾಡ್ತೀನಿ ಅಂತಲೇ ಹೇಳ್ಬೋದು. ಈ ವರ್ಷದ 2025ರ ಹೊಸ ವರ್ಷದ ಧನುರ್ಮಾಸದಲ್ಲಿ ಬಂದಿರುವಂತಹ ಒಂದು ಶ್ರೇಷ್ಠ ದಿನ ಮುಕ್ಕೋಟಿ ಏಕಾದಶಿ ಅಂತ ಕರೀತಾರೆ, ಅಥವಾ ವೈಕುಂಠ ಏಕಾದಶಿ. ನಾಳೆ ಅದು ಬಂದಿರುವಂಥದ್ದು ಜನವರಿ 10ನೇ ತಾರೀಕು, ಅಂದರೆ ಶುಕ್ರವಾರ. ನಾಳೆನೇ ಇದೆ. ತಪ್ಪದೇನೆ ಎಲ್ಲರೂ ದೇವರ ವ್ರತಾಚರಣೆಗಳನ್ನ ಹಾಗೆ ಪೂಜೆ ಪುನಸ್ಕಾರಗಳನ್ನ ಮಾಡಿ ಆದಷ್ಟು ಉಪವಾಸ ಮಾಡಲಿಕ್ಕೆ ಟ್ರೈ ಮಾಡಿ. ತುಂಬಾನೇ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು. ಏನಕ್ಕೆ ಅಂತಂದ್ರೆ ಅಷ್ಟು ಶ್ರೇಷ್ಠವಾದ ದಿನ. ವಿಷ್ಣುವಿನ ಆರಾಧನೆಯನ್ನ ಮಾಡಬೇಕು, ರಾಯರಿಗೆ ಆರಾಧನೆಯನ್ನ ಮಾಡಬೇಕು. ಹಾಗೆ ಅದರ ಜೊತೆಗೆ ವಿಷ್ಣುವಿನ ಅವತಾರದ ಯಾವುದೇ ದೇವರನ್ನು ಕೂಡ ನೀವು ಪೂಜೆ ಮಾಡಿ, ಜೊತೆಗೆ ದೇವರ ದರ್ಶನವನ್ನು ಕೂಡ ಪಡೆಯೋದ್ರಿಂದ ನಾಳೆ ನಿಮಗೆ ತುಂಬಾನೇ ಫಲ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ಬೋದು. ನಾಳೆ ಸ್ವರ್ಗದ ಬಾಗಿಲನ್ನು ಕೂಡ ತೆಗೆದಿರುತ್ತೆ ಅಂತ ಕೂಡ ಹೇಳ್ತಾರೆ. ಅಷ್ಟು ಶ್ರೇಷ್ಠವಾದಂತಹ ದಿನ. ಆದಷ್ಟು ನಾಳೆ ಉಪವಾಸವನ್ನ ಮಾಡಿ, ಜೊತೆಗೆ ವ್ರತಾಚರಣೆಗಳನ್ನ ಮಾಡಿ, ಮನೆಯಲ್ಲಿ ಆದಷ್ಟು ಬೆಳಿಗ್ಗೆನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಪುನಸ್ಕಾರಗಳನ್ನ ಮಾಡಿ, ಉಪವಾಸ ಕೂಡ ಇದ್ದು ದೇವರ ದರ್ಶನವನ್ನ ಮಾಡಿ. ನಾಳೆ ಉಪವಾಸ ಇದ್ರೆ ಖಂಡಿತ ಅನ್ನವನ್ನ ಸೇವನೆ ಮಾಡಬಾರ್ದು. ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಿಗ್ಗೆನೆ ದೇವರಿಗೆ ತುಳಸಿ ಹಾಗೆ ಹೂಗಳನ್ನು ಇಟ್ಟು ಪೂಜೆ ಮಾಡಿ, ನೈವೇದ್ಯವನ್ನು ಇಟ್ಟು ಪೂಜೆ ಮಾಡಿ, ಸಂಜೆ ಒಳಗಡೆ ಅಂದರೆ 10ನೇ ತಾರೀಕು ಶುಕ್ರವಾರ ಸಂಜೆ ಒಳಗಡೆ ಆದಷ್ಟು ಗೋವಿಂದನ ದರ್ಶನ ಅಂದರೆ ಶ್ರೀನಿವಾಸ ದೇವರ ದರ್ಶನವನ್ನು ಮಾಡಿ, ಅಥವಾ ರಾಘವೇಂದ್ರ ಸ್ವಾಮಿಗಳ ದರ್ಶನವನ್ನು ಕೂಡ ಮಾಡ್ಬೋದು. ಯಾಕೆ ಅಂತಂದ್ರೆ ರಾಘವೇಂದ್ರ ಸ್ವಾಮಿಗಳು ಶ್ರೀನಿವಾಸ ದೇವರ ಭಕ್ತರಾಗಿರೋದ್ರಿಂದ ನಿಮ್ಮ ಸುತ್ತಮುತ್ತ ಶ್ರೀನಿವಾಸ ದೇವರ ಒಂದು ದೇವಸ್ಥಾನ ಇಲ್ಲ ಅಂತಂದ್ರೆ ನೀವು ರಾಘವೇಂದ್ರ ಸ್ವಾಮಿ ಮಠಗಳಿಗೂ ಕೂಡ ನೀವು ಹೋಗಿ ರಾಯರ ದರ್ಶನವನ್ನ ಮಾಡೋದ್ರಿಂದ ಕೂಡ ನಿಮಗೆ ಫಲ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ಬೋದು. ನೀವು ಆದಷ್ಟು ಉಪವಾಸಗಳನ್ನ ಮಾಡಿ. ನಾಳೆ ಈ ವರ್ಷ ಪೂರ್ತಿ ಏಕಾದಶಿಗಳು ಬರ್ತಾನೆ ಇರ್ತವೆ ಪ್ರತಿ ತಿಂಗಳು. ಆದ್ರೆ ಪ್ರತಿ ತಿಂಗಳು ಏಕಾದಶಿ ಉಪವಾಸ ಮಾಡ್ಲಿಕ್ಕೆ ಕೆಲವ್ರಿಗೆ ಆಗಲ್ಲ. ಅವರು ಈ ಒಂದು ದಿನ ಮಾಡೋದ್ರಿಂದ ಕೂಡ ತುಂಬಾನೇ ಒಳ್ಳೇದಾಗುತ್ತೆ. ಕೆಲವ್ರಿಗೆ ಆರೋಗ್ಯ ಸಮಸ್ಯೆ ಇರುತ್ತೆ, ಅವ್ರಿಗೆಲ್ಲ ಉಪವಾಸ ಮಾಡ್ಲಿಕ್ಕೆ ಆಗಲ್ಲ ಪ್ರತಿ ತಿಂಗಳು ಅನ್ನೋರು ಈ ಒಂದು ಪುಣ್ಯ ದಿನ ಉಪವಾಸವನ್ನ ಆದಷ್ಟು ಮಾಡಿ. ಮತ್ತೆ ಅನಾರೋಗ್ಯ ಇರುವಂತವ್ರು ಮಾಡ್ಲಿಕ್ಕೆ ಆಗಲ್ಲ, ಹೆಲ್ತ್ ಇಶ್ಯೂ ಇದೆ ಅನ್ನೋರು ಖಂಡಿತವಾಗ್ಲೂ ಮಾಡಬೇಡಿ. ಇಲ್ಲ ನನ್ನ ಕೈಲಿ ಆಗುತ್ತೆ, ನಾನು ಉಪವಾಸ ಇರ್ಬೋದು ಅನ್ನೋರು ಒಂದು ಉಪವಾಸವನ್ನ ಮಾಡಿ. ಯಾವುದೇ ಕಾರಣಕ್ಕೂ ರೈಸ್ ಅದೆಲ್ಲ ತಿನ್ನಕ್ಕೆ ಹೋಗ್ಬೇಡಿ. ಆದಷ್ಟು ನಮ್ಗೆ ಆಗ್ತಾನೆ ಇಲ್ಲ ಅನ್ನೋದಾದ್ರೆ ನೀರು, ಹಣ್ಣು, ಹಾಲು ಇಷ್ಟನ್ನು ತಗೊಳ್ಳಿ. ದೇವರ ಪ್ರಸಾದವನ್ನು ಅಷ್ಟೇ. ಆದಷ್ಟು ದೇವಸ್ಥಾನಗಳಲ್ಲಿ ದೇವರ ಪ್ರಸಾದಗಳಿಗೆ ನಾಳೆ ಅನ್ನ ರೂಪದಲ್ಲಿ ಪ್ರಸಾದವನ್ನು ಕೊಡೋದಿಲ್ಲ, ಕೊಟ್ಟರು ಕೂಡ ತಗೊಳ್ಬೇಡಿ. ಆದಷ್ಟು ರಾಯರ ಅಥವಾ ಶ್ರೀನಿವಾಸ ದೇವರ ಜಪಗಳನ್ನ ಮಾಡಿ, ಆರಾಧನೆಗಳನ್ನ ಮಾಡಿ, ಆದಷ್ಟು ದೇವರಿಗೆ ಸ್ಮರಣೆಗಳನ್ನ ಮಾಡಿದ್ರೆ ಕೂಡ ತುಂಬಾನೇ ಒಳ್ಳೇದಾಗುತ್ತೆ. ಮತ್ತೆ ಇದ್ರ ಜೊತೆಗೆ ವಿಷ್ಣು ಸಹಸ್ರನಾಮ ಹೇಳೋದ್ರಿಂದ ಕೂಡ ನಿಮ್ಗೆ ಫಲ ಪ್ರಾಪ್ತಿ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ನಾಳೆ ಎಲ್ಲರೂ ಕೂಡ ವೈಕುಂಠ ಏಕಾದಶಿ ಇದು ತುಂಬಾನೇ ಶ್ರೇಷ್ಠವಾದ ದಿನದ ಒಂದು ಉಪಯೋಗವನ್ನ ಪಡ್ಕೊಳ್ಳಿ. ದೇವರ ವ್ರತಾಚರಣೆಗಳಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೊಳ್ಳಿ. ಹಾಗೆ ದೇವಸ್ಥಾನಗಳಿಗೆ ಹೋಗಿ ಬನ್ನಿ. ಒಂದು ಒಳ್ಳೆ ದಿನ ಈ ವರ್ಷ ನಿಮ್ಗೆ ತುಂಬಾ ಚೆನ್ನಾಗಿರ್ಲಿ. 2025 ಈ ಧನುರ್ಮಾಸದಲ್ಲಿ ಬರುವಂತಹ ಈ ದಿನ ತುಂಬಾನೇ ಚೆನ್ನಾಗಿರ್ಲಿ. ನಿಮ್ಗೆ ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್.